ಹಲವು ರೋಗಕ್ಕೆ ಪಾಲಕ್ ಸೊಪ್ಪು ಮದ್ದು. ಇದರ ಪ್ರಯೋಜನಗಳು. ಅನೇಕ ಪೋಷಕಾಂಶಗಳನ್ನು ಹೊಂದಿರುವ ಪಾಲಕ್ ಸೊಪ್ಪು ಇಲ್ಲದೆ ಅಡುಗೆ ಮನೆಯ ದಿನಚರಿ ಆಗುವ ಉದಾಹರಣೆ ಕಮ್ಮಿ. ವಾರಕ್ಕೆ ಕನಿಷ್ಠ ಒಮ್ಮೆಯಾದರೂ ಪಾಲಕ್ ಸೊಪ್ಪನ್ನು ವಿವಿಧ ಅಡುಗೆಗಳಿಗೆ ಬಳಸುವುದು ಗೊತ್ತೇ ಇದೆ. ಮಾರುಕಟ್ಟೆಯಲ್ಲಿ ಯಥೇಚ್ಛವಾಗಿ ಲಭ್ಯವಿರುವ ಪಾಲಕ್ ಸೊಪ್ಪು ಬಳಕೆಯಿಂದ ಹಲವು ಪ್ರಯೋಜನಗಳಿವೆ. ಆರೋಗ್ಯ ಸುಧಾರಣೆಗೆ ಸಹಾಯಕಾರಿಯಾಗಿರುವ ಪಾಲಕ್ನಿಂದ ಆರೋಗ್ಯಕ್ಕೆ ಆಗುವ ಪ್ರಯೋಜನಗಳು ಯಾವುವು, ಯಾಕೆ ಈ ಸೊಪ್ಪನ್ನು ಹೆಚ್ಚಾಗಿ ಬಳಸಬೇಕು ಎಂದು ತಿಳಿಯೋಣ. ಪಾಲಕ್ ಸೊಪ್ಪನ್ನು ಬಳಸುವುದರಿಂದ ಆರೋಗ್ಯಕ್ಕೆ ಆಗುವ ಉಪಯೋಗಗಳು. ಕಬ್ಬಿಣಾಂಶ ಕಮ್ಮಿ ಇರುವವರು ಇದನ್ನು ಅಗತ್ಯವಾಗಿ ಬಳಸುವುದು ಸೂಕ್ತ. ಒಂದಲ್ಲ ಒಂದು ಜನರಿಗೆ ಹಿಮೋಗ್ಲೋಬಿನ್ ಸಮಸ್ಯೆ ಇದ್ದೇ ಇರುತ್ತದೆ. ವೈದ್ಯರು ಶುಶ್ರೂಷೆಯ ಜೊತೆಗೆ ಪಾಲಕ್ ಸೊಪ್ಪು ಬಳಸುವುದನ್ನು ಅಭ್ಯಾಸ ಮಾಡಿಕೊಂಡರೆ ಸೂಕ್ತ. ಇದರಲ್ಲಿ ಕಬ್ಬಿಣಾಂಶ ಹೆಚ್ಚು ಇರುವುದು ಒಂದೇ ಕಡೆ, ಇನ್ನೊಂದು ಕಡೆ ಪೊಟ್ಯಾಷಿಯಂ ಕೂಡ ಹೆಚ್ಚಾಗಿ ಇರುವುದರಿಂದ ರಕ್ತಹೀನತೆಯ ಸಮಸ್ಯೆಯನ್ನು ಎದುರಿಸುತ್ತಿರುವವರು ಈ ಸೊಪ್ಪು ಹೆಚ್ಚು ಬಳಸುವುದು ಸೂಕ್ತ. ಅನೇಕ ಪೋಷಕಾಂಶಗಳನ್ನು ಹೊಂದಿರುವ ಪಾಲಕ್ ಸೊಪ್ಪಿನಲ್ಲಿ ರೋಗ ನಿರೋಧಕ ಶಕ್ತಿಯೂ ಇರುತ್ತದೆ ಎನ್ನುವುದು ಗಮನಿಸಬೇಕಾದ ವಿಚಾರ. ಪ್ರಮುಖವಾಗಿ ಕೋವಿಡ್ ಸಾಂಕ್ರಾಮಿಕ ರೋಗದ ವೇಳೆ ಪಾಲಕ್ ಸೊಪ್ಪು ಬಳಸಿ ಮಾಡುವ ಕಷಾಯ ಕೂಡ ಜನಪ್ರಿಯವಾಗಿತ್ತು. ರಕ್ತದೊತ್ತಡ ಬಿಪಿ ಸಮಸ್ಯೆಗೂ ಇದು ರಾಮಬಾಣ. ರಕ್ತದೊತ್ತಡ ಸಮಸ್ಯೆಯನ್ನು 40 ವರ್ಷ ದಾಟಿದ ಹೆಚ್ಚಿನವರು ಅನುಭವಿಸುತ್ತಾರೆ. ಕೆಲಸ ಮತ್ತು ವೈಯಕ್ತಿಕ ಸಮಸ್ಯೆಗಳಿದ್ದಾಗ ಬಿಪಿ ಹೆಚ್ಚಾಗುವುದು ಸಾಮಾನ್ಯ. ಬಿಪಿ, ಶುಗರ್ ಎಲ್ಲ ಕಾಯಿಲೆಗಳಿಗೂ ಮೂಲ ಎನ್ನುತ್ತಾರೆ ವೈದ್ಯ ಲೋಕದವರು. ಪಾಲಕ್ ಸೊಪ್ಪಿನಲ್ಲಿ ನೈಟ್ರೋಜನ್ ಅಂಶ ಹೇರಳವಾಗಿರುವುದರಿಂದ ಬಿಪಿ ಸಮಸ್ಯೆ ಎದುರಿಸುವುದು ಇದು ಹೆಚ್ಚಾಗಿ ಬಳಸಿದರೆ ಉತ್ತಮ. ಮೂಳೆಗಳ ಬಲವೃದ್ಧಿಗೆ ಪಾಲಕ್ ಸೊಪ್ಪು ಸೇವನೆ ಒಳ್ಳೆಯದು. ಈಗಾಗಲೇ ಹೇಳಿದಂತೆ ಪಾಲಕ್ ಸೊಪ್ಪಿನಲ್ಲಿ ಪೋಷಕಾಂಶಗಳು ಹೇರಳವಾಗಿವೆ. ಪ್ರಮುಖವಾಗಿ ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ವಿಟಮಿನ್ ಅಂಶಗಳು ಇರುವುದರಿಂದ ಅಡಿಗೆಗೆ ಪಾಲಕ್ ಸೊಪ್ಪನ್ನು ಹೆಚ್ಚಾಗಿ ಬಳಸಿದರೆ ಮೂಳೆಗಳು ಬಲವೃದ್ಧಿಗೂ ಉತ್ತಮ ಎಂದು ವೈದ್ಯರು ಕೂಡ ಶಿಫಾರಸು ಮಾಡುತ್ತಾರೆ.